ವಿಶ್ವದಾದ್ಯಂತ ಮೂರನೇ ವಿಶ್ವ ಯುದ್ಧದ ಮಹಾಯುದ್ಧದ ಕಾರ್ಮೋಡ ಆವರಿಸಿಬಿಟ್ಟಿದೆ. ಕಾರಣ ಇಷ್ಟೇ, ಇಸ್ರೇಲ್ ಮತ್ತು ಇರಾನ್ ರಣಭೀಕರ ಯುದ್ಧ ಆರಂಭ ಆಗಿರೋದ್ರಿಂದ, ಕಾರಣ ಇಸ್ರೇಲ್ ಮೇಲೆಯೇ ಈಗ ಇರಾನ್ ಅಟ್ಯಾಕ್ ಮಾಡಿರೋದ್ರಿಂದ ರಣಭೀಕರ ಯುದ್ಧ ಆರಂಭ ಆಗ್ತಾ ಇದೆ. ಆ ಮೂಲಕ ಇಸ್ರೇಲ್ ಬೆನ್ನಿಗೆ ನಿಂತ್ಕೊಂಡಿರೋದು ವಿಶ್ವದ ದೊಡ್ಡಣ್ಣ ಅಮೆರಿಕ, ಯುರೋಪ್ ಮತ್ತು ನ್ಯಾಟೋ ಸೇನೆ. ಈ ಯುದ್ಧದಲ್ಲಿ ಇರಾನ್ ಕೂಡ ಏಕಾಂಗಿಯಲ್ಲ. ಎಲ್ಲವನ್ನ ಅಳೆದು ತೂಗಿ ಇರಾನ್ ದಾಳಿಗಿಳಿದಿದೆ. ಇರಾನ್ ನೆರವಿಗೆ ರಷ್ಯಾ, ಉತ್ತರ ಕೊರಿಯಾ ನಿಲ್ಲಬಹುದು ಅನ್ನುವಂಥ ನಂಬಿಕೆ. ಇಸ್ರೇಲ್ ವಿರೋಧಿ ಮುಸ್ಲಿಂ ರಾಷ್ಟ್ರಗಳು ಕೂಡ ಇರಾನ್ ಪರ ಇದೆ. ಆದರೆ ಗಮನಿಸಬೇಕಾಗಿರುವಂತಹ ವಿಚಾರ ಅಂದರೆ, ಈಗ ಇರಾನ್ ಏನು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದೆ, ಆದರೆ ಇಸ್ರೇಲ್ ಇಷ್ಟು ದಿನಗಳಿಂದಲೂ ಕೂಡ ಪ್ರತಿ ಬಾರಿ ಯುದ್ಧ ಫೇಸ್ ಮಾಡಿದೆಯಲ್ಲ, ಜಯ ಗಳಿಸಿದ್ದು ಕೂಡ ಇಸ್ರೇಲ್. ಅದನ್ನ ಗಮನಿಸಬೇಕಾಗತ್ತೆ. ಇನ್ನು ಪ್ರತೀಕಾರಕ್ಕೆ ರಣತಂತ್ರವನ್ನ ರಚನೆ ಮಾಡಿಬಿಟ್ಟಿದೆ ಇಸ್ರೇಲ್. ನಾನು ಆಗ್ಲೇ ಹೇಳ್ತಾ ಇದ್ದೆ ಆರಂಭದಲ್ಲಿ, ಯಾವುದೇ ರಾಷ್ಟ್ರಗಳು ಬಂದು ಅಟ್ಯಾಕ್ ಮಾಡಿದ್ರು ಕೂಡ, ಅಂದ್ರೆ ಇಷ್ಟು ದಿನ ಹಮಾಸ್ ಆಯಿತು, ಹಿಜ್ಬುಲ್ಲಾ ಆಯಿತು, ಯಾರೇ ಬಂದು ಅಟ್ಯಾಕ್ ಮಾಡಿದ್ರು ಕೂಡ ನಿರಂತರವಾಗಿ ಬೆನ್ನು ಬಿಡದೆ ಪ್ರತಿ ದಾಳಿಯನ್ನ ಮುಂದುವರಿಸಿ ಅದರಲ್ಲಿ ಗೆಲ್ಲೋದು ಇಸ್ರೇಲ್ ಅಂತ. ಪುಟ್ಟ ರಾಷ್ಟ್ರ ಅನಿಸಬಹುದು, ಪುಟ್ಟ ರಾಷ್ಟ್ರ ಆಗಿದ್ರೂ ಕೂಡ ಅದು ಅಷ್ಟೊಂದು ಶಕ್ತಿ ರಾಷ್ಟ್ರವಾಗಿ ಪರಿಗಣಿಸಲ್ಪಟ್ಟಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಇರಾನ್ ವಿರುದ್ಧ ಕತ್ತಿ ಮಸಿತಾ ಇರುವ ಇಸ್ರೇಲ್ ಪ್ರತಿ ದಾಳಿ ಭಯಂಕರವಾಗಿರುತ್ತೆ. ಇರಾನ್ ಈಗಾಗಲೇ ಕ್ಷಿಪಣಿ ಮಳೆ ಸುರಿಸ್ಬಿಟ್ಟಿದೆ. ಅದಕ್ಕಿಂತಲೂ ಕೂಡ ಉಗ್ರ ದಾಳಿಗೆ ಇಸ್ರೇಲ್ ಮುಂದಾಗಬಹುದು ಅಂತ ಇಡೀ ವಿಶ್ವಕ್ಕಿರುವ ಆತಂಕವೇ ಅದು. ಇಸ್ರೇಲ್ ಈಗ ಸುಮ್ಮನೆ ಬಿಡುತ್ತಾ? ಇಸ್ರೇಲ್ ತತ್ವ ಏನ್ ಗೊತ್ತಾ? ನಮ್ಮವರನ್ನ ಒಬ್ಬರನ್ನ ಹೊಡೆದ್ರೆ ನಾವು 10 ಜನರನ್ನ ಉರುಳಿಸ್ತೀವಿ ಅನ್ನುವಂಥ ತತ್ವ ಇಸ್ರೇಲ್ದು. ಹಾಗಾಗಿ ಪ್ರತೀಕಾರ ತೀರಿಸಿಕೊಳ್ಳುವಲ್ಲೂ ಕೂಡ ಸಂಚು ರೂಪಿಸ್ತಾ ಇದೆ ಇಸ್ರೇಲ್ ಅಂತ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಯುದ್ಧದಲ್ಲಿ ಎಂಟ್ರಿ ಆದ ಅಮೆರಿಕ ನೇರ ಎಂಟ್ರಿ ಆಗ್ಬಿಟ್ರೆ ಮಹಾಯುದ್ಧ ಸ್ಫೋಟ ಆಗುವುದು ಖಚಿತ ಅಂತ ಇದೆ ಮೂಲಗಳು. ಅಮೆರಿಕ ಯುದ್ಧ ನೌಕೆಗಳು ಮೆಡಿಟರೇನಿಯನ್ ಸಮುದ್ರದಲ್ಲಿದೆ. ಅಮೆರಿಕ ಎಂಟ್ರಿ ಆಗ್ಬಿಟ್ರೆ ರಷ್ಯಾ ಕೂಡ ಇರಾನ್ ನೆರವಿಗೆ ಬರುತ್ತೆ ಅನ್ನೋದು ಖಚಿತ. ಯಾಕಂದ್ರೆ ರಷ್ಯಾ ಆಲ್ರೆಡಿ ಇರಾನ್ ನೆರವಿಗೆ ನಿಂತ್ಕೊಂಡಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ಇಸ್ರೇಲ್ ನೆರವಿಗೆ ನಿಂತ್ಕೊಂಡಿದೆ. ನೇರ ಎಚ್ಚರಿಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಕೂಡ ಕೊಟ್ಟಿದ್ದಾರೆ. ಇದರ ಪರಿಣಾಮವನ್ನ ನೀವು ಎದುರಿಸಬೇಕಾಗತ್ತೆ ಅಂತ. ಹಾಗಾಗಿ ಇರಾನ್ ಇದನ್ನ ಇಲ್ಲಿಗೆ ಮುಗಿಸ್ಬಿಡುತ್ತಾ? ಇರಾನ್ ಹಿಂದೆ ಈ ಹೆಜ್ಜೆಯನ್ನ ಹಿಂದೆ ಇಟ್ಟರು ಕೂಡ ಇಸ್ರೇಲ್ ಸುಮ್ಮನಿರುತ್ತಾ ಅನ್ನುವಂಥ ಪ್ರಶ್ನೆಗೆ ಖಂಡಿತ ಇಲ್ಲ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಸ್ರೇಲ್ನ ತತ್ವವೇ ಅದು. ಈ ಹಿಂದಿನಿಂದಲೂ ಕೂಡ ನಮ್ಮವರನ್ನ ಒಬ್ಬರನ್ನ ಹೊಡೆದುರುಳಿಸಿದ್ರೆ ನಾವು ನಿಮ್ಮವರನ್ನ 10 ಜನರನ್ನ ಉರುಳಿಸ್ತೀವಿ ಅನ್ನುವಂಥ ತತ್ವ ಪಾಲಿಸ್ಕೊಂಡು ಬಂದಿರುವಂತಹ ಇಸ್ರೇಲ್ ಈಗ ಸುಮ್ಮನಿರುತ್ತಾ ಅನ್ನೋದು ಪ್ರಶ್ನೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಈಗ ಯುದ್ಧ ಆರಂಭ ಆಗ್ಬಿಟ್ಟಿದೆ. ಉಗ್ರರ ಮೇಲೆ ದಾಳಿ ಮಾಡಿ ಕೆಲವರನ್ನ ಕೊಂದಿದ್ದ ಇಸ್ರೇಲ್ಗೆ ಇರಾನ್ ಶಾಕ್ ಕೊಟ್ಟಿದ್ದು ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸಿಬಿಟ್ಟಿದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೃಶ್ಯ 1, ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ ಸುರಿಮಳೆ. ದೃಶ್ಯ 2, ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ರಾಕೆಟ್ಗಳ ಅಟ್ಯಾಕ್. ದೃಶ್ಯ 3, ಇರಾನ್ ದಾಳಿಗೆ ಬೆಚ್ಚಿ ಬಿದ್ದ ಇಸ್ರೇಲ್. ದೃಶ್ಯ 4, ಕ್ಷಿಪಣಿ ದಾಳಿಗೆ ಎಲ್ಲ ಪೀಸ್. ದೃಶ್ಯ 5, ಆಕಾಶದಲ್ಲೇ ರಾಕೆಟ್ಗಳು ಉಡೇಸ್. ದೃಶ್ಯ 6, ಬಂಕರ್ಗಳಿಗೆ ಇಸ್ರೇಲ್ ಜನ ಶಿಫ್ಟ್.
ಒಂದೊಂದು ದೃಶ್ಯವು ಭೀಕರ, ಭಯಂಕರ, ಬೀಭತ್ಸ. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಕಾರ್ಮೋಡ ಆವರಿಸಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಭೀತಿ ನಿರ್ಮಾಣವಾಗಿದೆ. ಇರಾನ್ ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಇಸ್ಫಹಾನ್, ತಬ್ರೀಜ್, ಖೋರಮಾಬಾದ್ನಿಂದ ಇಸ್ರೇಲ್ ಗುರಿಯಾಗಿಸಿ ಈ ದಾಳಿ ಮಾಡಲಾಗಿದೆ. ಹಮಾಸ್ ನಾಯಕರ ಹತ್ಯೆಗೆ ಪ್ರತೀಕಾರ. ಇತ್ತೀಚೆಗಷ್ಟೇ ಹಮಾಸ್ ಹೆಜ್ಬುಲ್ಲಾ ನಾಯಕರ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿತ್ತು. ಇದರಲ್ಲಿ ಹಸನ್ ನಸ್ರುಲ್ಲಾ ಹತ್ಯೆಗೀಡಾಗಿದ್ದ. ಇದರ ಪ್ರತೀಕಾರಕ್ಕೆ ಇರಾನ್ ರಾಕೆಟ್ಗಳ ದಾಳಿ ಮಾಡಿದೆ ಎನ್ನಲಾಗುತ್ತಿದೆ. ಇಸ್ರೇಲ್ ಬೆಂಬಲಕ್ಕೆ ನಿಂತ ಅಮೆರಿಕ. ಇತ್ತ ಮೂರನೇ ಮಹಾಯುದ್ಧ ಛಾಯೆ ಆವರಿಸಿದೆ. ಇದರ ನಡುವೆ ಇಸ್ರೇಲ್ ಬೆಂಬಲಕ್ಕೆ ಅಮೆರಿಕ ನಿಂತಿದ್ದು, ಇಸ್ರೇಲ್ನನ್ನು ರಕ್ಷಿಸಲು ನಾವು ಸಿದ್ಧರಿದ್ದೇವೆ ಎಂದು ಇರಾನ್ಗೆ ಜೋ ಬೈಡನ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸದ್ಯ ಉಗ್ರರ ದಾಳಿಗೆ 8 ಮಂದಿ ಬಲಿಯಾಗಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಇದೆ. ಸದ್ಯ ಇಸ್ರೇಲ್ ದಾಳಿಗೆ ವಿಮಾನ ಹಾರಾಟ ರದ್ದಾಗಿದ್ದು, ರಾಕೆಟ್ ದಾಳಿಗೆ ಟೆಲ್ ಅವೀವ್ನಲ್ಲಿ ಜನ ಕಂಗಾಲಾಗಿದ್ದಾರೆ. ಇಸ್ರೇಲ್ ಸರ್ಕಾರ ಏರ್ ಸ್ಪೇಸ್ ಡೋಮ್ಗಳನ್ನ ಸಕ್ರಿಯಗೊಳಿಸಿದ್ದು, ತನ್ನೆಲ್ಲ ಪ್ರಜೆಗಳನ್ನ ಬಂಕರ್ಗೆ ತೆರಳಲು ಸೂಚನೆ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಸ್ರೇಲ್ ಮೇಲೆ ಇರಾನ್ ರಣಭೀಕರ ದಾಳಿಯನ್ನ ಮುಂದುವರೆಸಿದೆ. ಆದರೆ ಇಸ್ರೇಲ್ ಪ್ರತಿ ದಾಳಿಗೆ ಸಜ್ಜಾದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಸದ್ಯ ಇಸ್ರೇಲ್ ಹೇಗಿದೆ? 3ನೇ ವಿಶ್ವ ಯುದ್ಧ ಆರಂಭ ಆಗ್ಬಿಡುತ್ತಾ? ಆ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾನಂಗಳದಲ್ಲಿ ರಣಭೀಕರ ರಾಕೆಟ್ ದಾಳಿ. ಯಾವಾಗ ಏನಾಗುತ್ತೋ ಅನ್ನೋ ಜೀವ ಭಯದಲ್ಲೇ ಇರುವ ಜನರು. ಕ್ಷಿಪಣಿಗಳ ದಾಳಿಗೆ ಅಕ್ಷರಶಃ ಪತುರುಗುಟ್ಟಿದ ಇಸ್ರೇಲ್. ಶುರುವಾಯ್ತಾ 3ನೇ ವಿಶ್ವ ಯುದ್ಧ. ಇರಾನ್ ದಾಳಿಗೆ ಇಸ್ರೇಲ್ ಉಡೀಸ್. ಹಮಾಸ್ ಹಾಗೂ ಹಿಜ್ಬುಲ್ಲಾ ಉಗ್ರರ ಹುಟ್ಟಡಗಿಸುವ ನಿಟ್ಟಿನಲ್ಲಿ ಇಸ್ರೇಲ್ ದಾಳಿ ಮಾಡಿತ್ತು. ಕಳೆದ 1 ವರ್ಷಗಳಿಂದ ನಿರಂತರ ದಾಳಿ ಮಾಡುತ್ತಿದ್ದ ಇಸ್ರೇಲ್ ಮೇಲೆ ಇಸ್ಲಾಂ ರಾಷ್ಟ್ರಗಳು ಅಕ್ಷರಶಃ ಮುಗಿಬಿದ್ದಿವೆ. ಇದರ ಒಂದು ಭಾಗವಾಗಿ ಇರಾನ್ ರಾಷ್ಟ್ರವು ಇಸ್ರೇಲ್ ಮೇಲೆ ನಿನ್ನೆ ರಾತ್ರಿ ವೇಳೆ 180ಕ್ಕೂ ಮಿಗಿಲಾಗಿ ಕ್ಷಿಪಣಿ ದಾಳಿ ನಡೆಸಿದೆ. ಇಸ್ರೇಲ್ ಅಲ್ಲಿನ ಏಸು ಕ್ರಿಸ್ತನ ಸಮಾಧಿ ಸ್ಥಳವಿರುವ ಜೆರುಸೆಲಂ ನಗರವನ್ನೇ ಗುರಿಯಾಗಿಸಿಕೊಂಡು ಈ ದಾಳಿ ನಡೆಸಲಾಗಿದೆ. ಈಗಾಗಲೇ ಇಸ್ರೇಲ್ ಬೆಂಬಲಕ್ಕೆ ವಿಶ್ವದ ದೊಡ್ಡಣ್ಣ ನಿಂತಿದೆ. ಮುಂದೆ ಆಗುವ ಅನಾಹುತಕ್ಕೆ ರೆಡಿಯಾಗಿ ಅಂತ ಎಚ್ಚರಿಕೆ ನೀಡಿದೆ.